ಮಹಾರಾಷ್ಟ್ರ ರಾಜಕಾರಣದ ದಾದಾಗೆ ವಿದಾಯ. ಬಾರಾಮತಿಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಅಂತ್ಯಕ್ರಿಯೆ. ಅಮಿತ್ ಶಾ ಸೇರಿ ಹಲವು ಗಣ್ಯರಿಂದ ಅಂತಿಮ ನಮನ. ಮಹಾರಾಷ್ಟ್ರ ರಾಜಕಾರಣದ ದಾದಾ ಅಂದರೆ ಅಣ್ಣ ಅಂತಲೇ ಖ್ಯಾತನಾಮರಾಗಿದ್ದ ಅಜಿತ್ ಪವಾರ್ ನಿನ್ನೆ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದರು. ರಾಜಕೀಯ ನೆಲೆ ನೀಡಿದ್ದ ಕ್ಷೇತ್ರದಲ್ಲೇ ದುರಂತ ಅಂತ್ಯ ಕಂಡಿದ್ದಾರೆ. ನಿನ್ನೆ ಬೆಳಿಗ್ಗೆ ವಿಮಾನ ಪತನಗೊಂಡು ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸೇರಿ 5 ದುರ್ಮರಣಕ್ಕೀಡಾಗಿದ್ದರು. ವಿಮಾನ ಅಪಘಾತ ಕಂಡು ದೇಶವೇ ಬೆಚ್ಚಿಬಿದ್ದಿದೆ. ಎನ್ಸಿಪಿ ಹಿರಿಯ ನಾಯಕ ಹಾಗೂ ಡಿಸಿಎಂ ಅಜಿತ್ ಪವಾರ್ ಅವರು ವಿಮಾನ ಅಪಘಾತದಲ್ಲಿ ನಿಧನರಾಗಿದ್ದು ತುಂಬಲಾರದ ನಷ್ಟವಾಗಿದೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂಬ ಸುದ್ದಿ ಮಹಾರಾಷ್ಟ್ರಕ್ಕೆ ದೊಡ್ಡ ಆಘಾತ ನೀಡಿದೆ. ಇಂದು ಸ್ವಂತ ನೆಲ ಬಾರಾಮತಿಯಲ್ಲಿ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನಿತಿನ್ ಗಡ್ಕರಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಏಕನಾಥ ಶಿಂದೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಅಂತಿಮ ನಮನ ಸಲ್ಲಿಸಿದರು. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅಜಿತ್ ಪವಾರ್ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬಾರಾಮತಿಯಲ್ಲಿ ಅಜಿತ್ ಪವಾರ್ ಅಂತಿಮ ಯಾತ್ರೆಯಲ್ಲಿ ಅಪಾರ ಜನಸ್ತೋಮ. ದಾದಾ ಅಂತಿಮ ದರ್ಶನ ಪಡೆದ ಅಭಿಮಾನಿಗಳು. ಬಾರಾಮತಿಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಅಂತಿಮ ಯಾತ್ರೆ ನಡೆಯಿತು. ಆಗಲಿದ್ದ ನೆಚ್ಚಿನ ನಾಯಕನನ್ನ ಕೊನೆಯ ಬಾರಿ ನೋಡಲು ಜನಸಾಗರವೇ ನೆರೆದಿತ್ತು. ಮೆರವಣಿಗೆಯಲ್ಲಿ ಸಾಗಿದ ಅಜಿತ್ ಪವಾರ್ ಪಾರ್ಥಿವ ಶರೀರ ಇದ್ದ ವಾಹನವನ್ನು ಹಿಂಬಾಲಿಸುತ್ತಾ ವಿದಾಯ ಹೇಳಿದರು. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಹೋಗಿ ಬನ್ನಿ ದಾದಾ ಅಂತ ಕಣ್ಣೀರಿಟ್ಟರು. ಬಳಿಕ ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಮರಾಠ ಸಂಪ್ರದಾಯದಂತೆ ಹಿರಿಯ ಪುತ್ರ ಪಾರ್ಥ ಪವಾರ್ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರಿದವು. ತಂದೆ ಅಜಿತ್ ಪವಾರ್ ಪಾರ್ಥಿವ ಶರೀರಕ್ಕೆ ಪಾರ್ಥ ಪವಾರ್ ಅಗ್ನಿಸ್ಪರ್ಶ ಮಾಡಿದರು. ಈ ಮೂಲಕ ಅಜಿತ್ ಪವಾರ್ ಪಂಚಭೂತಗಳಲ್ಲಿ ಲೀನರಾದರು. ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಚಿರಸ್ಥಾಯಿಯಾಗಿ ಉಳಿದರು. ವಿಮಾನ ದುರಂತದಲ್ಲಿ ಮೃತಪಟ್ಟಿರುವಂತಹ ಡಿಸಿಎಂ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ಇವತ್ತು ಆಯಿತು. ಬಾರಾಮತಿಯಲ್ಲಿರುವಂತಹ ವಿದ್ಯಾಪ್ರತಿಷ್ಠಾನದ ಮೈದಾನದಲ್ಲಿ ಅವರ ಅಂತಿಮ ವಿಧಿವಿಧಾನಗಳನ್ನು ಮಾಡಲಾಯಿತು. ಅವರ ಪುತ್ರರಾಗಿರುವಂತಹ ಪಾರ್ಥ ಪವಾರ್ ಅಂತಿಮ ವಿಧಿವಿಧಾನಗಳನ್ನು ಪೂರೈಸುವ ಮೂಲಕ ಅವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಿದರು. ಬಹಳಷ್ಟು ಪ್ರಭಾವಿ ನಾಯಕರಾದಂಥ ಅಜಿತ್ ಪವಾರ್ ಈಗ ಲೀನರಾಗಿರುವಂಥದ್ದು. ಪೈಲಟ್ ಅಚಾತುರ್ಯದಿಂದಲೇ ನಡೀತಾ ದುರಂತ. ಕೊನೆ ಬಾರಿಗೆ ಪೈಲಟ್ ಎಟಿಸಿಗೆ ಕಳಿಸಿದ ಸಂದೇಶ ಏನು? ಬ್ಲಾಕ್ ಬಾಕ್ಸ್ನಲ್ಲಿ ದಾಖಲಾದ ರೆಕಾರ್ಡ್ನಲ್ಲಿ ಏನಿದೆ? ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಅಜಿತ್ ಪವಾರ್ ಜಿಲ್ಲಾ ಪರಿಷತ್ ಚುನಾವಣಾ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕಿತ್ತು. ಆದರೆ ವಿಧಿ ಲೀಲೆಯಲ್ಲಿ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ಲ್ಯಾಂಡಿಂಗ್ ವೇಳೆ ಕೊನೆ ಕ್ಷಣದಲ್ಲಿ ಸಂಭವಿಸಿದ ದುರಂತದಲ್ಲಿ ಬಲಿಯಾಗಿದ್ದಾರೆ. ಅಂದಹಾಗೆ ಪೈಲಟ್ ಅಚಾತುರ್ಯದಿಂದಲೇ ನಡೀತಾ ದುರಂತ ಅಂತ ಅನುಮಾನ ಕೂಡ ಮೂಡಿದೆ. ಡಿಜಿಸಿಗೆ ಅಧಿಕಾರಿಯೊಬ್ಬರು ಲ್ಯಾಂಡಿಂಗ್ಗೆ ಮೊದಲು ಬೆಂಕಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಕ್ರೂನಿಂದ ಕೇಳಿದ ಕೊನೆಯ ಮಾತುಗಳು ಓಹ್ ಅಂತ ಉದ್ಘರಿಸಿದ್ದಾರೆ. ಪತನಕ್ಕೂ ಕೆಲವೇ ಸೆಕೆಂಡ್ಗಳ ಮೊದಲು ದುರಂತದ ಸುಳಿವು ಸಿಕ್ಕಿದ್ದು ಕೆಲವರು ಕಿರ್ಚಾಡುತ್ತಿದ್ದ ಆಡಿಯೋ ಕೂಡ ರೆಕಾರ್ಡ್ ದಾಖಲಾಗಿದೆ. ವಿಮಾನವು ರನ್ವೇ ಹೊಸ್ತಿಲಿನಿಂದ ಸ್ವಲ್ಪ ಮುಂದೆ ಎಡಭಾಗಕ್ಕೆ ಉರುಳಿ ಬಿದ್ದು ಬೆಂಕಿಯ ಉಂಡಿಯಾಗಿ ಸ್ಫೋಟಗೊಂಡಿದೆ. ನಂತರ ಎಟಿಸಿ ರನ್ವೇ ಹೊಸ್ತಿಲ ಬಳಿ ಬೆಂಕಿ ಕಂಡಿದೆ. ತುರ್ತು ಸೇವೆಗಳು ಅಪಘಾತ ಸ್ಥಳಕ್ಕೆ ಧಾವಿಸಿದ್ವು ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ವಿಮಾನಗಳು ಅಪಘಾತಕ್ಕೀಡಾಗುವ ಮುನ್ನ ಪೈಲಟ್ಗಳು ಮೇಡೆ ಘೋಷಣೆ ಮಾಡುವಂಥದ್ದು ಸಹಜ. ಈ ಒಂದು ಪ್ರಕರಣದಲ್ಲಿ ಪೈಲಟ್ ಮೇಡೆ ಘೋಷಣೆ ಮಾಡದೇ ಇರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಒಂದು ವಿಮಾನ ನಿಯಂತ್ರಣ ತಪ್ಪಿ ದುರಂತಕ್ಕೀಡಾಗುವಂತಹ ಸಂದರ್ಭಗಳು ಬಂದರೂ ಕೂಡ ಪೈಲಟ್ ಎಲ್ಲೂ ಕೂಡ ಮೇಡೆಯನ್ನು ಘೋಷಣೆ ಮಾಡಿಲ್ಲ. ಬ್ಲಾಕ್ ಬಾಕ್ಸ್ನಲ್ಲಿ ಸಿಕ್ಕಿರುವಂಥ ಆಡಿಯೋದಲ್ಲೂ ಕೂಡ ಈ ರೀತಿಯಾದಂಥ ಯಾವುದೇ ಪದಗಳ ಬಳಕೆ ಕೂಡ ಆಗಿಲ್ಲ. ಕೇವಲ ಓ ಶಿಟ್ ಅನ್ನುವಂತಹ ಪದ ಮಾತ್ರ ಕಡೆಯ ಕ್ಷಣದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಸೊ ಹೀಗಾಗಿ ಪೈಲಟ್ನ ತಪ್ಪಿನಿಂದಾಗಿ ಈ ಒಂದು ಅವಘಡ ಸಂಭವಿಸ್ತಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಹುಟ್ಕೊಂಡಿರುವಂಥದ್ದು. ಹೀಗಾಗಿ ಡಿಜಿಸಿಐ ಸೇರಿದಂತೆ ಬೇರೆ ಬೇರೆ ಏಜೆನ್ಸಿಗಳು ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದು ಈ ಒಂದು ವಿಮಾನ ದುರಂತಕ್ಕೆ ನಿಖರವಾದಂತಹ ಕಾರಣ ಏನು ಅನ್ನುವಂತಹ ಪತ್ತೆ ಹಚ್ಚುವಂತ ಕೆಲಸ ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದೆ. ಮೇ ಡೇ ಸಿಗ್ನಲ್ ಕೊಡದ ಪೈಲಟ್, ಎಟಿಸಿಗೆ ಸಿಗದ ಮೇ ಡೇ ಸಿಗ್ನಲ್. ದುರಂತ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ. ದುರಂತದ ಸುಳಿವು ಸಿಕ್ಕಿದರೂ ಪೈಲಟ್ ಎಟಿಸಿಗೆ ಮೇ ಡೇ ಸಂದೇಶ ರವಾನಿಸಿಲ್ಲ. ಇದು ಅನುಮಾನಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪೈಲಟ್ ಮೇ ಡೇ ಮೇ ಡೇ ಮೇ ಡೇ ಅಂತ ಹೇಳ್ತಾರೆ. ಅದು ತೀವ್ರ ತುರ್ತು ಪರಿಸ್ಥಿತಿಯ ಸಂಕೇತ. 2ನೇ ಲ್ಯಾಂಡಿಂಗ್ಗೆ ಅನುಮತಿ ನೀಡಿದ ನಂತರ ಎಟಿಸಿಗೆ ಯಾವುದೇ ರೀಡ್ ಬ್ಯಾಕ್ ನೀಡಿಲ್ಲ ಎನ್ನಲಾಗ್ತಾ ಇದೆ. ಕನಿಷ್ಠ ಲ್ಯಾಂಡಿಂಗ್ ಬಗ್ಗೆಯೂ ಮಾಹಿತಿ ನೀಡಿಲ್ಲ. ಇದು ತನಿಖೆಯಲ್ಲಿ ದೊಡ್ಡ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ. ಇತ್ತ ದುರಂತ ಸ್ಥಳದಲ್ಲಿ ಡಿಜಿಸಿಎ ಮತ್ತು ಎಫ್ಎಸ್ಎಲ್ ಟೀಮ್ ಅವಶೇಷಗಳ ಸಂಗ್ರಹ ಮಾಡಿದೆ. ವಿಮಾನದ ಎಫ್ಡಿಆರ್, ಸಿಡಿಆರ್, ವಿಮಾನದ ಕೆಲ ಅವಶೇಷ ಸಂಗ್ರಹಿಸಿದೆ. ವಿಮಾನಗಳು ಅಪಘಾತಕ್ಕೀಡಾಗುವ ಮುನ್ನ ಪೈಲಟ್ಗಳು ಮೇಡೆ ಘೋಷಣೆ ಮಾಡುವಂಥದ್ದು ಸಹಜ. ಈ
ಈ ಒಂದು ಪ್ರಕರಣದಲ್ಲಿ ಪೈಲಟ್ ಮೇಡೆ ಘೋಷಣೆ ಮಾಡದೇ ಇರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಒಂದು ವಿಮಾನ ನಿಯಂತ್ರಣ ತಪ್ಪಿ ದುರಂತಕ್ಕೀಡಾಗುವಂತಹ ಸಂದರ್ಭಗಳು ಬಂದರೂ ಕೂಡ ಪೈಲಟ್ ಎಲ್ಲೂ ಕೂಡ ಮೇಡೆಯನ್ನು ಘೋಷಣೆ ಮಾಡಿಲ್ಲ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಸಿಕ್ಕಿರುವಂಥ ಆಡಿಯೋದಲ್ಲೂ ಕೂಡ ಈ ರೀತಿಯಾದಂಥ ಯಾವುದೇ ಪದಗಳ ಬಳಕೆ ಕೂಡ ಆಗಿಲ್ಲ. ಕೇವಲ ಓ ಶಿಟ್ ಅನ್ನುವಂತಹ ಪದ ಮಾತ್ರ ಕಡೆಯ ಕ್ಷಣದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಸೊ ಹೀಗಾಗಿ ಪೈಲಟ್ನ ತಪ್ಪಿನಿಂದಾಗಿ ಈ ಒಂದು ಅವಘಡ ಸಂಭವಿಸ್ತಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಹುಟ್ಕೊಂಡಿರುವಂಥದ್ದು. ಹೀಗಾಗಿ DGCI ಸೇರಿದಂತೆ ಬೇರೆ ಬೇರೆ ಏಜೆನ್ಸಿಗಳು ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದು, ಈ ಒಂದು ವಿಮಾನ ದುರಂತಕ್ಕೆ ನಿಖರವಾದಂಥ ಕಾರಣ ಏನು ಅನ್ನುವಂತಹ ಪತ್ತೆ ಹಚ್ಚುವಂಥ ಕೆಲಸ ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದೆ. ಇನ್ನು ATC ರನ್ವೇ 11ರಲ್ಲಿ ಇಳಿಯಲು ಅನುಮತಿ ನೀಡಿದ್ರು ಪೈಲಟ್ಗೆ ರನ್ವೇ ಗೋಚರಿಸುತ್ತಿದೆ ಅಂತ ಹೇಳಿದ್ರು. ವಿಮಾನವು ರನ್ವೇ ಬದಲಿಗೆ ಬೇರೆಡೆ ಇಳಿದಿದ್ದು ಸಿಸಿಟಿವಿಯಲ್ಲಿ ಕಾಣಿಸ್ತಿದೆ. ಸಿಸಿಟಿವಿಯಲ್ಲಿ ಕಾಣಿಸ್ತಾ ಇದ್ದಂತೆ ಆಗ ಅಲ್ಲಿ ಹೊಗೆ ಅಥವಾ ಮಂಜು ಇರಲಿಲ್ಲ, ಹವಾಮಾನ ಚೆನ್ನಾಗಿತ್ತು. ಆದರೆ ಪೈಲಟ್ ರಸ್ತೆಯಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸಿದ್ದು ಯಾಕೆ ಎನ್ನುವ ಅನುಮಾನ ಇದೆ. ಆದರೆ ಅಧಿಕಾರಿಗಳು ವಿಮಾನ ರನ್ವೇ ಸಮೀಪಿಸುತ್ತಿರುವಾಗ ಅಪಘಾತ ಸಂಭವಿಸಿದೆ ಎಂದಿದ್ದಾರೆ. ಸ್ಥಳೀಯರ ಪ್ರಕಾರ ವಿಮಾನ ಪತನಗೊಂಡ ತಕ್ಷಣ ದೊಡ್ಡ ಸ್ಫೋಟ ಸಂಭವಿಸಿದೆ. ಇಡೀ ಪ್ರದೇಶ ಬೆಂಕಿ ಮತ್ತು ಹೊಗೆಯಿಂದ ಆವೃತವಾಗಿತ್ತು. ಇಂಧನ ಟ್ಯಾಂಕ್ಗಳು ಮತ್ತು ಇತರ ಘಟಕಗಳ ಸ್ಫೋಟದಿಂದಾಗಿ ಇದು ಸಂಭವಿಸಿರಬಹುದು ಅಂತ ತಜ್ಞರು ಹೇಳ್ತಾರೆ. ಆದರೆ ಕೆಲವರು ಈ ಸ್ಫೋಟಗಳ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಗಳ ಮದುವೆ ಪ್ಲಾನ್ನಲ್ಲಿದ್ದ ಶಾಂಭವಿ ತಾಯಿ ಪೈಲಟ್ ಶಾಂಭವಿ ಕಳೆದುಕೊಂಡು ತಾಯಿ ಕಣ್ಣೀರು. ದೆಹಲಿಯ ಸಫ್ದರ್ಜಂಗ್ ನಿವಾಸಿ ಶಾಂಭವಿ ಪಾಠಕ್ ದುರಂತ ವಿಮಾನದ ಪೈಲಟ್ ಆಗಿದ್ರು. 25 ವರ್ಷದ ಶಾಂಭವಿ ಪಾಠಕ್ ಕಳೆದುಕೊಂಡು ತಾಯಿ ಕಣ್ಣೀರಿಡ್ತಾ ಇದ್ದಾರೆ. ಇನ್ನು ತಾಯಿ ಮಗಳ ಮದುವೆ ಮಾಡಲು ಯೋಜನೆ ಮಾಡಿಕೊಂಡಿದ್ರು. ಆದರೆ ವಿಧಿಯಾಟದಿಂದ ಮದುವೆಗೂ ಮುನ್ನವೇ ದುರಂತದಲ್ಲಿ ಬಲಿಯಾಗಿ ಮಗಳ ದುರಂತ ಅಂತ್ಯದಿಂದ ತಾಯಿಯ ಮದುವೆ ಕನಸು ನುಚ್ಚು ನೂರಾಗಿದೆ. ಅಜ್ಜಿಗೆ ಗುಡ್ ಮಾರ್ನಿಂಗ್ ಸಂದೇಶ ಕಳಿಸಿದ್ದ ಶಾಂಭವಿ, ಮೊಮ್ಮಗಳ ಸಂದೇಶ ಕಂಡು ಹಿರಿ ಹೀಗಿದ್ದ ಅಜ್ಜಿ. ಇನ್ನು ಗ್ವಾಲಿಯರ್ನಲ್ಲಿರುವ ಅಜ್ಜಿ ಮೀರಾ ಪಾಠಕ್ಗೆ ಶಾಂಭವಿ ಕೊನೆಯದಾಗಿ ಗುಡ್ ಮಾರ್ನಿಂಗ್ ಸಂದೇಶ ಕಳಿಸಿದ್ರಂತೆ. ಸಾಮಾನ್ಯವಾಗಿ ಶಾಂಭವಿ ಅಜ್ಜಿಗೆ ಆಗಾಗ ಮೆಸೇಜ್ ಮಾಡ್ತಾ ಇರಲಿಲ್ವಂತೆ. ನಿನ್ನೆ ಸಂದೇಶ ಕಂಡು ಅಜ್ಜಿ ಆಶ್ಚರ್ಯಪಟ್ಟಿದ್ರಂತೆ. ಗುಡ್ ಮಾರ್ನಿಂಗ್ ಸಂದೇಶ ಅಜ್ಜಿಗೆ ಖುಷಿ ಕೊಟ್ಟಿದ್ರು ಆ ಖುಷಿ ಜಾಸ್ತಿ ಹೊತ್ತು ಇರಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಶಾಂಭವಿ ಇಹಲೋಕ ತ್ಯಜಿಸಿದ್ರು. ಬೆಳಗ್ಗೆ 11 ಗಂಟೆಗೆ ಅಜ್ಜಿಗೆ ಮೊಮ್ಮಗಳ ಸಾವಿನ ಸುದ್ದಿ ತಿಳಿಸಲಾಗಿದೆ. ಒಟ್ನಲ್ಲಿ ಮಹಾರಾಷ್ಟ್ರದ ಜನಾನುರಾಗಿ ನಾಯಕ ದುರಂತ ಅಂತ್ಯ ಕಂಡಿರೋದು ಮಹಾರಾಷ್ಟ್ರಕ್ಕೆ ಆಘಾತ ತಂದಿದೆ. ಇತ್ತ ಭವಿಷ್ಯದ ಕನಸು ಕಂಡಿದ್ದ ಶಾಂಭವಿ ದುರಂತದಲ್ಲಿ ಬಲಿಯಾಗಿದ್ದು ಕುಟುಂಬ ಶೋಕಸಾಗರದಲ್ಲಿ ಮುಳುಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.